ಗೊತ್ತಿರೋ ಹಾಗೆ ನಮ್ಮ ಮಕ್ಕಳನ್ನ ನಾವು ವಿಶೇಷವಾದ ಮಕ್ಕಳು ಅಂತ ಹೇಳ್ತೀವಿ. ಐ ಹ್ಯಾಂಡ್ ಕೋಆರ್ಡಿನೇಷನ್ ಕಡಿಮೆ ಇರುತ್ತೆ, ತಿಳುವಳಿಕೆ ಮಟ್ಟ ಕಡಿಮೆ ಇರುತ್ತೆ, ನಾವು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಇರುತ್ತೆ. ಆದ್ರೂ ಅವ್ರ ಶಕ್ತಿ ಮೀರಿ ಅವ್ರ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಏನೋ ಒಂದನ್ನ ಪ್ರಸ್ತುತಪಡಿಸ. ಈಗ ಹುಲಿ ವೇಷವನ್ನ ಹಾಕಿಕೊಂಡು ನಿಮ್ಮ ಮುಂದೆ ಬರ್ತೇನೆ. ಒಂದು ಡ್ಯಾನ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಪ್ರಮುಖವಾದುದು ಹುಲಿವೇಷದ ಕುಣಿತ. ದುರ್ಗಾದೇವಿಯ ವಾಹನವಾದ ಹುಲಿಯ ವೇಷವನ್ನು ತೊಟ್ಟು ಕುಣಿದರೆ ಇದು ಸಾಮೂಹಿಕ ನೃತ್ಯವನ್ನೊಳಗೊಂಡ ಜನಪದ ಕಲೆ. ಶಿವನ ಬೆವರಿನಿಂದ ಹುಟ್ಟಿದ ವೀರಭದ್ರನ ರುದ್ರ ಪ್ರತಾಪದ ಪ್ರತೀಕವೇ ಈ ವೀರಗಾಸೆ ಕುಣಿತ. ಪಂಚವಾದ್ಯಗಳನ್ನು ಬಳಸಿಕೊಂಡು ಅದನ್ನ ಮುಂದೆ ತರ್ತಾನೆ. ಕೊಡಗು ಅಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಮೊದಲಿಗೆ ನೆನಪಾಗೋದೇನು? ಅವರ ಶೌರ್ಯ, ಸಾಹಸ, ಶತ್ರುಗಳೊಂದಿಗೆ ಕೆಚ್ಚೆದೆಯಿಂದ ಹೋರಾಡುವ ಅವರ ವೀರತೆ. ಕೊಡವರು ತಮ್ಮ ಶೌರ್ಯಕ್ಕಷ್ಟೇ ಅಲ್ಲ, ವಿಶಿಷ್ಟ ಸಾಂಪ್ರದಾಯಿಕತೆಯಿಂದಲೂ ಪ್ರಸಿದ್ಧರು. ಕೊಡಗಿನ ಹುಷಾರ್ ಅಲ್ಲ, ಹಳ್ಳ ಇದೆ. ಲಂಬಾಣಿಯನ್ನ ಎಲ್ಲ ಕಡೆ ನೀವು ನೋಡಿರ್ತೀರಾ. ಇವತ್ತು ನಮ್ಮ ಸೌಮ್ಯ ಕೂಡ ಹಚ್ಚೆ ಹಾಕ್ತಾಳೆ. ಆದ್ರೆ ಕಾರ್ಯಕ್ರಮದ ನಂತರ ಎಲ್ಲರೂ ಬಂದು ಅವಳ ಹತ್ರ ಹಚ್ಚೆ ಹಾಕಿಸ್ಕೋಬಹುದು. ಕೊರವಂಜಿಯರು ಶಕ್ತಿ ದೇವತೆಯನ್ನು ತಮ್ಮ ಕುಲದೈವವೆಂದು, ಕೃಷ್ಣನೇ ತಮ್ಮ ಮೂಲ ಪುರುಷನೆಂದು ಕಣಿ ಹೇಳುವ ಕಾಯಕವನ್ನು ಮಾಡು. ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಬಳಸುವಂತಹ ವಿಶಿಷ್ಟ ಬಗೆಯ ವಾದ್ಯ ಕಂಸಾಳೆ ಅನ್ನೋದು ವಿಶಿಷ್ಟವಾದಂತಹ ವಾದ್ಯ. ಮಹದೇಶ್ವರನ ಹಾಡುಗಳನ್ನು ಹಾಡುತ್ತಾ ಲಯಬದ್ಧವಾಗಿ ತಾಳಬದ್ಧವಾಗಿ ಕುಣಿಯುವ ಆ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಲು ಎರಡು ಕಣ್ಣು ಸಾಲದು ಅಲ್ಲವೇ? ಎಲ್ಲರೂ ಒಮ್ಮೆ. ಈಗ ನಾವು ಜನವರಿನಲ್ಲಿ ಇದೀವಿ. ಇನ್ನೊಂದು ವಾರ ಕಳೆದ್ರೆ ಹಬ್ಬ ಬರುತ್ತೆ, ಸಂಕ್ರಾಂತಿ ಹಬ್ಬ. ಬೆಳೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಭೂಮಿ ತಾಯಿಗೆ ಮತ್ತು ದೇವರಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸುವಂತಹ ಹಬ್ಬನೇ ಸಂಕ್ರಾಂತಿ ಹಬ್ಬ. ಎಲ್ಲರೂ ಒಟ್ಟಾಗಿ ಸೇರಿ ಇಡೀ ಗ್ರಾಮಗಳಲ್ಲಿ ಆಚರಣೆ ಮಾಡ್ತಾರೆ. ಇವತ್ತು ಕೂಡ ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಅಂತ ಒಂದು ಆಚರಣೆ ನೋಡು, ಮುಂದೆ ನೋಡು. ವೆರಿ ಗುಡ್ ಪ್ರಜ್ವಲ್, ಮಾಡಂಗೆ.